Good afternoon, everyone. Today we are going to learn types of sentences. Okay, welcome back to our English grammar class. Listen here, students. Type of sentences. First one, assertive or declarative sentence. This one Kannada meaning samanya vakya. Next one, interrogative sentence. Interrogative sentence meaning prashnarthaka vakya. Imperative sentence. This is a adhyarthaka vakya. Next one, exclamatory sentence. ಭಾವಸೂಚಕ ವಾಕ್ಯ. ಇಲ್ಲಿ ನೋಡ್ರಿ ನಾವು ಒಂದೊಂದ ಇದ್ರ ಬಗ್ಗೆ ಸಂಪೂರ್ಣವಾಗಿ ವಿವರಣೆಯನ್ನ ನೋಡ್ತಾ ಹೋಗೋಣ. ಇದ್ರ ಬಗ್ಗೆ ಡೆಫಿನೇಷನ್, ಇದಕ್ಕೆ ಯಾವ ರೀತಿಯಾಗಿ ರೂಲ್ಸ್ ಗಳು ಬರ್ತಾವ ಮತ್ತೆ ಎಕ್ಸಾಂಪಲ್ಸ್ ಗಳು ಬರ್ತಾವ ಅಂತಕ್ಕಂಥದ್ದನ್ನ ನಾವು ನೋಡಿದಾಗ ಇದ್ರ ಬಗ್ಗೆ ನಮಗ ಸಂಪೂರ್ಣವಾದ ವಿವರಣೆ ಗೊತ್ತಾಗತ್ತ. ಇದು ನಿಮಗೆ ಸಿಲೆಬಸ್ ಗೆ ಅಷ್ಟೇ ಅಲ್ಲ, ಎಲ್ಲಾ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೂ ಕೂಡ ಬಹಳಷ್ಟು ಯೂಸ್ಫುಲ್ ಆಗಿರ್ತಕ್ಕಂತಹ ಒಂದು ಟಾಪಿಕ್ ಇದು ಸೆಂಟೆನ್ಸ್ ಟಾಪಿಕ್. ನೋಡ್ರಿ ಇಲ್ಲಿ ಫಸ್ಟ್ ಒನ್ ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ನಾವ ಅಸರ್ಟಿವ್ ಆರ್ ಡಿಕ್ಲರೇಟಿವ್ ಸೆಂಟೆನ್ಸ್ ಅನ್ನ ನೋಡೋಣ. ಅಸರ್ಟಿವ್ ಆರ್ ಡಿಕ್ಲರೇಟಿವ್ ಸೆಂಟೆನ್ಸ್ ಇದರ ಹೆಸರನ್ನ ಸೂಚಿಸುವಂತೆ ನೋಡ್ರಿ, ಅಸರ್ಟಿವ್ ಆರ್ ಡಿಕ್ಲರೇಟಿವ್ ದಟ್ ಈಸ್ ಸೇಮ್ ಮೀನಿಂಗ್, ಎರಡು ಒಂದ ಇವು. ವಾಟ್ ಈಸ್ ದ ಡಿಕ್ಲರೇಟಿವ್, ವಾಟ್ ಈಸ್ ದ ಅಸರ್ಟಿವ್ ಅಂದ್ರೂ ಕೂಡ ಎರಡು ಒಂದ. ಇದು ಸಾಮಾನ್ಯ ವಾಕ್ಯ ಅಂತ ನಾವು ಹೇಳ್ತೀವಿ. ಇಲ್ಲಿ ನೋಡಿ, ಡಿಕ್ಲೇರ್ ಯಾವುದೇ ಒಂದು ನಾವ ಶಬ್ದವನ್ನ ಅಥವಾ ಯಾವುದೇ ಒಂದು ವಾಕ್ಯವನ್ನ ಡಿಕ್ಲೇರ್ ಮಾಡ್ತಿರ್ತೀವಲ್ಲ ಅದೇ ಡಿಕ್ಲರೇಟಿವ್ ಸೆಂಟೆನ್ಸ್. ದಿಸ್ ಇಸ್ ದ ಮೀನಿಂಗ್. ಆ ಡಿಕ್ಲರೇಟಿವ್ ಸೆಂಟೆನ್ಸ್ ಗಿವ್ಸ್ ಇನ್ಫಾರ್ಮೇಶನ್ ಆರ್ ಸ್ಟೇಟ್ಸ್ ಆ ಫ್ಯಾಕ್ಟ್. ಇದು ಏನ್ ಮಾಡ್ತೈತಪ್ಪ ಅಂತಂದ್ರೆ ನಮಗ ಸ್ಟೇಟ್ಮೆಂಟ್ ಅನ್ನ ಅಂದ್ರೆ ಸಲಹೆಯನ್ನ ಅಥವಾ ಒಂದು ಮಾಹಿತಿಯನ್ನ ಏನ್ ಮಾಡ್ತೈತಿ ಹೊರ ಹಾಕ್ತೈತಿ. ಅದು ವ್ಯಕ್ತಿ ಬಗ್ಗೆ ಆಗಿರ್ಬೋದು, ವಸ್ತುವಿನ ಬಗ್ಗೆ ಆಗಿರ್ಬೋದು, ಪಕ್ಷಿಗಳ ಬಗ್ಗೆ ಆಗಿರ್ಬೋದು, ಎದರ ಬೇಕಾದ ಬಗ್ಗೆ ಒಂದು ಇನ್ಫಾರ್ಮೇಶನ್ ಅಥವಾ ಸಲಹೆಯನ್ನ ನೀಡ್ತೈತಲ್ಲ ಅದಕ್ಕ ನಾವೇನಂತ ಕರಿತೀವಪ್ಪ ಅಂತಂದ್ರ ಅಸರ್ಟಿವ್ ಆರ್ ಡಿಕ್ಲರೇಟಿವ್ ಸೆಂಟೆನ್ಸ್ ಅಂತ ಕರಿತೀವಿ. ಓಕೆ, ಇಲ್ಲಿ ನೋಡ್ರಿ ಇದ್ರದ್ದು ಏನ್ ರೂಲ್ಸ್ ಬರ್ತೈತಿಪ್ಪ ಅಂತಂದ್ರ ಬಹಳಷ್ಟು ಈಜಿ ಆಗಿ ನೆನಪಿಟ್ಕೋಬಹುದು ನಾವ ಈ ಅಸರ್ಟಿವ್ ಆರ್ ಡಿಕ್ಲರೇಟಿವ್ ಸೆಂಟೆನ್ಸ್ ಅನ್ನ. ಇಟ್ ಎಂಡ್ಸ್ ವಿತ್ ಅ ಫುಲ್ ಸ್ಟಾಪ್. ಗೊತ್ತಾಗತ್ತಲ್ಲ, ಪ್ರತಿ ಒಂದು ವಾಕ್ಯ ಫುಲ್ ಸ್ಟಾಪ್ ಇಂದ ಎಂಡ್ ಆಗಿರ್ತೈತಿ. ಅದು ಫುಲ್ ಸ್ಟಾಪ್ ಇಂದ ಎಂಡ್ ಆಗಿರ್ಬೇಕು ಮತ್ತು ಡಿಕ್ಲರೇಟಿವ್ ಇರಬೇಕು. ಅದನ್ನ ನಾವು ಅಸರ್ಟಿವ್ ಆರ್ ಡಿಕ್ಲರೇಟಿವ್ ಸೆಂಟೆನ್ಸ್ ಅಂತ ಕರಿತೀವಿ. ನೋಡಿ ಎಕ್ಸಾಂಪಲ್ಸ್ ಗಳನ್ನ ನೋಡೋಣ ನಾವು ಇದ್ರ ಬಗ್ಗೆ. ಐ ಆಮ್ ಅ ಟೀಚರ್. ಲಿಸನ್ ಹಿಯರ್, ಐ ಆಮ್ ಅ ಟೀಚರ್. ನೋಡ್ರಿ, ನಾನು ಒಬ್ಬ ಶಿಕ್ಷಕಿ. ಇಲ್ಲಿ ಏನ್ ಹೇಳತ್ತಿದು, ಒಬ್ಬ ವ್ಯಕ್ತಿ ಅಂದ್ರೆ ನನ್ನ ಬಗ್ಗೆ ನಾ ಏನದಾನಿ, ಐ ಆಮ್ ಅ ಟೀಚರ್, ಫುಲ್ ಸ್ಟಾಪ್. ನೆಕ್ಸ್ಟ್ ಒಂದು ಸಾಮಾನ್ಯ ವಾಕ್ಯ ಇದು. ನಾವು ಡೈಲಿ ಯೂಸ್ ಮಾಡತಕ್ಕಂತ ಸಾಮಾನ್ಯ ವಾಕ್ಯಗಳೆಲ್ಲ ಅಸರ್ಟಿವ್ ಸೆಂಟೆನ್ಸ್ ಆಗ್ತಾವ. ದ ಸನ್ ರೈಸಸ್ ಇನ್ ದ ಈಸ್ಟ್. ಸೂರ್ಯ ಪೂರ್ವ ದಿಕ್ಕಿನಲ್ಲಿ ಉದಯಿಸುತ್ತಾನೆ. ಇದು ಕೂಡ ಒಂದು ಸಾಮಾನ್ಯ ವಾಕ್ಯ, ಸಿಂಪಲ್ ಸೆಂಟೆನ್ಸ್. ಬರ್ಡ್ಸ್ ಕ್ಯಾನ್ ಫ್ಲೈ. ದಿಸ್ ಈಸ್ ಆಲ್ಸೋ ಅಸರ್ಟಿವ್ ಸೆಂಟೆನ್ಸ್. ಶಿ ಈಸ್ ಮೈ ಫ್ರೆಂಡ್. ದಿಸ್ ಇಸ್ ಆಲ್ಸೋ. ನೋಡಿ ಎಲ್ಲಾ ಸೆಂಟೆನ್ಸ್ ಗಳಿಗೆ ಕೊನೆಯಲ್ಲಿ ಫುಲ್ ಸ್ಟಾಪ್ ಗಳು ಬಂದಾವ. ನಾವು ಕೊಡಿಲ್ಲ ಅಂದ್ರೆ ಅದು ರಾಂಗ್ ಆಗತ್ತ. ದಾನೇಶ್ ವರ್ಕ್ಸ್ ವೆರಿ ಹಾರ್ಡ್. ನೋಡ್ರಿ, ಇದು ಕೂಡ ಇವೆಲ್ಲ ಏನಪ್ಪಾ ಅಂತಂದ್ರ ಇಂಥವ್ ಸಾಕಷ್ಟು ಎಕ್ಸಾಂಪಲ್ಸ್ ಗಳನ್ನ ನಾವು ನೋಡ್ತೀವಿ. ಇವೆಲ್ಲ ಏನು ಅಸರ್ಟಿವ್ ಆರ್ ಡಿಕ್ಲರೇಟಿವ್ ಸೆಂಟೆನ್ಸ್ ಗಳಿಗೆ ಎಕ್ಸಾಂಪಲ್ಸ್ ಗಳಾಗ್ತಾವ. ಇಂಟ್ರಾಗೇಟಿವ್ ಸೆಂಟೆನ್ಸ್ ಅನ್ನ ನೋಡೋಣ. ಇಂಟ್ರಾಗೇಟಿವ್ ಸೆಂಟೆನ್ಸ್ ಡೆಫಿನೇಷನ್ ವಿತ್ ಟೈಪ್ಸ್ ಆಫ್ ಇಂಟ್ರಾಗೇಟಿವ್ ಸೆಂಟೆನ್ಸ್. ಆ ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಲ್ಲಿ ಎರಡು ಪ್ರಕಾರಗಳು ಬರ್ತಾವು. ಅದ್ರ ಮೀನಿಂಗ್, ರೂಲ್ಸ್, ಸ್ಟ್ರಕ್ಚರ್, ಅದೇ ರೀತಿಯಾಗಿ ಎಕ್ಸಾಂಪಲ್ಸ್ ಗಳನ್ನ ಕೂಡ ನಾವು ನೋಡೋಣ. ಇಂಟ್ರಾಗೇಟಿವ್ ಸೆಂಟೆನ್ಸ್, ಈ ಪ್ರಶ್ನಾರ್ಥಕ ವಾಕ್ಯ ಅಂದ್ರೆ ಏನು, ಡೆಫಿನೇಷನ್ ಅನ್ನ ನೋಡೋಣ. An interrogative sentence is a sentence that asks a question and ends with a question mark. Listen here. ಇದು ಬಹಳಷ್ಟು ಈಜಿ ಆಗಿರ್ತಕ್ಕಂಥ ಟಾಪಿಕ್. ನಾವು ನೋಡಿದ ಕೂಡ ಗುರುತಿಸುವಂತಹ ಒಂದು ಈಜಿ ಆಗಿರ್ತಕ್ಕಂಥ ಸೆಂಟೆನ್ಸ್ ಅಂತ ನಾವು ಹೇಳ್ಬೋದು. ನೋಡ್ರಿ, ಏನು ನೆನಪಿಟ್ಕೋಬೇಡ್ರಿ, ಇಂಟ್ರಾಗೇಟಿವ್ ಸೆಂಟೆನ್ಸ್ ಬರ್ತಂದ್ರೆ ಈ ಕ್ವಶನ್ ಮಾರ್ಕ್ ಅನ್ನ ನೆನಪಿಟ್ಕೊಂಡ್ಬಿಡ್ರಿ. ಈ ಕ್ವಶನ್ ಮಾರ್ಕ್ ಅಂದ್ರನ ಇಂಟ್ರಾಗೇಟಿವ್ ಸೆಂಟೆನ್ಸ್, ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಂದ್ರನ ಕ್ವಶನ್ ಮಾರ್ಕ್. ನಾವು ಪ್ರಶ್ನೆಯನ್ನ ಕೇಳುವಾಗ ಮತ್ತು ಈ ಪ್ರಶ್ನಾರ್ಥಕ ಚಿಹ್ನೆಯನ್ನ ಬಳಸಲು ಉಪಯೋಗಿಸತಕ್ಕಂತ ಸೆಂಟೆನ್ಸ್ ನಾವು ಏನಂತ ಕರಿತೀವಿ, ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಥವಾ ಪ್ರಶ್ನಾರ್ಥಕ ವಾಕ್ಯ ಅಂತ ನಾವು ಕನ್ನಡದಲ್ಲಿ ಹೇಳ್ತೀವಿ. ಇದರಲ್ಲಿ ಎರಡು ಟೈಪ್ಸ್ ಗಳು ಬರ್ತಾವ. ಟೈಪ್ಸ್ ಆಫ್ ಇಂಟ್ರಾಗೇಟಿವ್ ಸೆಂಟೆನ್ಸ್ ಯಾವ್ಯಾವ ಇದ್ರೊಳಗೆ ಬರ್ತಕ್ಕಂಥವ? ಒಂದು WH ಕ್ವಶನ್ಸ್, ನೆಕ್ಸ್ಟ್ ಒನ್ ಎಸ್ ಆರ್ ನೋ ಟೈಪ್ ಕ್ವಶನ್ಸ್ ಅಂತ. ಇವು ಬಹಳಷ್ಟು ಈಜಿ ಆಗಿರ್ತಕ್ಕಂಥವು. ನೆಕ್ಸ್ಟ್ ಒನ್ ಅಷ್ಟೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ ಇದು. WH ಕ್ವಶನ್ಸ್ ನೋಡ್ರಿ, ಆ WH ಅಂತಕ್ಕಂತ ಏನ್ ಲೆಟರ್ ಅದಾವಲ್ಲ ಇದರಿಂದ ಸ್ಟಾರ್ಟ್ ಆಗ್ತಾವ WH ಕ್ವಶನ್ ಅಂದ್ರ. W ಮತ್ತು H ದಿಂದ ಪ್ರಾರಂಭವಾಗ್ತಕ್ಕಂತಹ ಒಂದು ಸೆಂಟೆನ್ಸ್ ಗಳಿಗೆ ನಾವ
WH ಕ್ವಶನ್ಸ್ ಅಂತ ನಾವು ಕರಿತೀವಿ. ಇವುಗಳನ್ನ ಯಾವಾಗ ಬಳಸ್ತೀವಿ? ಎಕ್ಸಾಂಪಲ್ ಕ್ವಶನ್ ಅನ್ನ ಕೇಳುವಾಗ, ಪ್ರಶ್ನೆಯನ್ನ ಕೇಳುವಾಗ ನಾವು ಇವುಗಳನ್ನ ಬಳಸ್ತೀವಿ. ಸ್ಟಾರ್ಟ್ ವಿತ್ WH ವರ್ಡ್ಸ್. WH ವರ್ಡ್ಸ್ ಗಳು ಯಾವ್ಯಾವ ಅದಾವು ಇವುಗಳನ್ನ ನೀವು ಲಿಸ್ಟ್ ಮಾಡಿ ಇಟ್ಕೋಬಹುದು. ದಿಸ್ ಇಸ್ ಮೋರ್ ಇಂಪಾರ್ಟೆಂಟ್. WHAT ವಾಟ್ ಅಂದ್ರ ಏನು, ನಾವು ಇದನ್ನ ಪ್ರಶ್ನೆಯನ್ನ ಕೇಳಾಕನ ಬಳಸ್ತೀವಿ. ನೆಕ್ಸ್ಟ್ ಒನ್ WHERE ವೇರ್ ಅಂದ್ರ ಎಲ್ಲಿ. ಪೆನ್ WHEN ಪೆನ್ ಯಾವಾಗ. WHICH ವಿಚ್ ಯಾವುದು. WATEPER ವಾಟ್ ಎವರ್ ಏನಾದರೂ. WHO ಹೂ ಯಾರು. WHY ಏಕೆ. HOW ಹೌ ಹೇಗೆ. HOWMANY ಹೌ ಮೆನಿ ಎಷ್ಟು. HOWMUCH ಹೌ ಮಚ್ ಎಷ್ಟು. ಪ್ರತಿಯೊಂದು ವರ್ಡ್ಸ್ ಗಳನ್ನ ನಾವು ಕ್ವಶನ್ ಮಾಡುವಾಗನ ಇವುಗಳನ್ನ ಯೂಸ್ ಮಾಡ್ತೀವಿ, ಆನ್ಸರ್ ಹೇಳುವಾಗಲ್ಲ. ಓಕೆ, ಇವ WH ವರ್ಡ್ಸ್, WH ಕ್ವಶನ್ಸ್. ಅದೇ ರೀತಿಯಾಗಿ ಒಂದು ಎಕ್ಸಾಂಪಲ್ಸ್ ಗಳನ್ನ ನಿಮ್ಗೆ ನಾನು ಹೇಳ್ಕೊಡ್ತೀನಿ, ಅಷ್ಟರಲ್ಲಿ ನಿಮಗೆ ಗೊತ್ತಾಗತ್ತೆ. ಇಲ್ಲಿ ನೋಡ್ರಿ, ಇದರಲ್ಲಿ ಎಕ್ಸಾಂಪಲ್ಸ್ ಗಳು. ವಾಟ್ ಈಸ್ ಯುವರ್ ನೇಮ್, ನಾವು ಕ್ವಶನ್ ಅನ್ನ ಕೇಳಿದೀವಿ. ವಾಟ್ ಈಸ್ ಯುವರ್ ನೇಮ್, ನಿನ್ನ ಹೆಸರೇನು. ನೋಡ್ರಿ, ಪ್ರಶ್ನಾರ್ಥಕ ಚಿಹ್ನೆ ಕಂಪಲ್ಸರಿ ಇಲ್ಲಿ ಬರ್ಬೇಕು. ವಾಟ್ ಅಂತಕ್ಕಂಥದ್ದೇನು, ಇದು WH ವರ್ಡ್. ಈಸ್ ಅಂತಕ್ಕಂಥದ್ದು ಹೆಲ್ಪಿಂಗ್ ವರ್ಬ್. ಯುವರ್ ಅಂತಕ್ಕಂಥದ್ದು ಸಬ್ಜೆಕ್ಟ್. ನೇಮ್ ಅಂತಕ್ಕಂಥದ್ದು ಆಬ್ಜೆಕ್ಟ್. ಓಕೆ, ನೋಡ್ರಿ, ಕೆಲವೊಂದು ಸಮಯದೊಳಗೆ ಹೆಲ್ಪಿಂಗ್ ವರ್ಬ ಬರಂಗಿಲ್ಲ. ಒಂದೊಂದು ಸೆಂಟೆನ್ಸ್ ಅಲ್ಲಿ ಹೆಲ್ಪಿಂಗ್ ವರ್ಬ್ಸ್ ಗಳು ಬರಂಗಿಲ್ಲ, ಡೈರೆಕ್ಟ್ ಮೇನ್ ವರ್ಬ ಬರ್ತಾವ. ಅದು ಕೂಡ ಕರೆಕ್ಟ್ ಅನ್ನ. ನೀವು ಒಮ್ಮೆ ಹೆಲ್ಪಿಂಗ್ ವರ್ಬ ಸಬ್ಜೆಕ್ಟ್ ಅದೇ ಅಂಗ್ರಿ ಅಂತಲ್ಲ. ಒಂದೊಂದು ಸೆಂಟೆನ್ಸ್ ಅಲ್ಲಿ ನಾವು ಹೆಲ್ಪಿಂಗ್ ವರ್ಬ್ ಅನ್ನ ಯೂಸ್ ಮಾಡ್ತೀವಿ, ಒಂದೊಂದು ಸೆಂಟೆನ್ಸ್ ಅಲ್ಲಿ ನಾವು ಮೇನ್ ವರ್ಬ್ ಅನ್ನ ಡೈರೆಕ್ಟ್ ಆಗಿ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಒನ್, when did he arrive, why are you late, who wrote this letter, how are you. ನೋಡ್ರಿ, ಇವೆಲ್ಲವುಗಳು ಕೂಡ WH ದಿಂದನ ಪ್ರಾರಂಭಗೊಂಡವು. ದಿಸ್ ಈಸ್ ಅ H ದಿಂದ ಪ್ರಾರಂಭಗೊಂಡದ್ದು. ಇವೆಲ್ಲವುಗಳು ಏನಪ್ಪಾ ಅಂತಂದ್ರೆ WH ಕ್ವಶನ್ಸ್ ಗಳಿಗೆ ಎಕ್ಸಾಂಪಲ್ಸ್ ಗಳು. ಅದೇ ರೀತಿಯಾಗಿ ನಾವು ಎಸ್ ಆರ್ ನೋ ಟೈಪ್ ಕ್ವಶನ್ಸ್ ಗಳನ್ನ ನೋಡೋಣ. ಎಸ್ ಆರ್ ನೋ ಟೈಪ್ ಕ್ವಶನ್ಸ್. ಎಸ್ ಆರ್ ನೋ ಟೈಪ್ ಕ್ವಶನ್ಸ್ ಅಂದ್ರ ಹೌದು ಅಥವಾ ಇಲ್ಲ ಪ್ರಶ್ನೆಗಳಿಗೆ ನಾವು ಆನ್ಸರ್ ಅನ್ನ ಯಾವ ರೀತಿ ಮಾಡ್ತೀವಿ, ಎಸ್ ಆರ್ ನೋ, ಐತಿ ಅಥವಾ ಇಲ್ಲ. ಓಕೆ, ನೋಡ್ರಿ, ಸ್ಟಾರ್ಟ್ ವಿತ್ ಹೆಲ್ಪಿಂಗ್ ವರ್ಬ್ಸ್. ಈ ಎಸ್ ಆರ್ ನೋ ಟೈಪ್ ಕ್ವಶನ್ಸ್ ಅನ್ನ ನಾವು ಯಾವುದರಿಂದ ಸ್ಟಾರ್ಟ್ ಮಾಡ್ತೀವಿ, ಹೆಲ್ಪಿಂಗ್ ವರ್ಬ್ಸ್ ಗಳಿಂದ ಪ್ರಾರಂಭ ಮಾಡ್ತೀವಿ. ಓಕೆ, ಬಿಗಿನ್ ವಿತ್ ಹೆಲ್ಪಿಂಗ್ ವರ್ಬ್ಸ್ ಯಾವ್ಯಾವ, ಡೂ, ಡಿಡ್, ಡಸ್, ಇವುಗಳನ್ನ ನಾವು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಬಳಸ್ತೀವಿ. ವಾಸ್, ವರ್ ಪಾಸ್ಟ್ ಟೆನ್ಸ್ ಅಲ್ಲಿ ಬಳಸ್ತೀವಿ. ಯಾಮ್, ಈಸ್, ಆರ್ ಇವುಗಳನ್ನು ಕೂಡ ನಾವು ಪ್ರೆಸೆಂಟ್ ಟೆನ್ಸ್ ಅಲ್ಲಿನೇ ಯೂಸ್ ಮಾಡ್ತೀವಿ. ಹ್ಯಾವ್, ಹ್ಯಾಸ್, ಹ್ಯಾಡ್, ವಿಲ್, ಶೆಲ್ ಇವೆಲ್ಲ ಏನಪ್ಪಾ ಅಂತಂದ್ರ ಇವೆಲ್ಲವುಗಳು ಕೂಡ ಹೆಲ್ಪಿಂಗ್ ವರ್ಬ್ಸ್ ಗಳು. ಈ ಹೆಲ್ಪಿಂಗ್ ವರ್ಬ್ಸ್ ಗಳಿಂದ ಪ್ರಾರಂಭಗೊಂಡಿರ್ತಕ್ಕಂತಹ ಅಂದ್ರೆ ಯಾವುದೇ ಒಂದು ಹೆಲ್ಪಿಂಗ್ ವರ್ಬದಿಂದ ಪ್ರಾರಂಭಗೊಳ್ತಾವು ಎಸ್ ಆರ್ ನೋ ಟೈಪ್ ಕ್ವಶನ್ಸ್ ಗಳು. ಅವುಗಳಿಗೆ ನಾವು ಆನ್ಸರ್ ಅನ್ನ ಎಸ್ ಅಥವಾ ನೋ ಇದೇ ರೀತಿಯಾಗಿ ನಾವು ಆನ್ಸರ್ ಅನ್ನ ಮಾಡ್ತಿರ್ತೀವಿ. ಎಕ್ಸಾಂಪಲ್ಸ್ ಗಳನ್ನ ನೋಡ್ರಿ, ಇಲ್ಲಿ ಕೆಲವೊಂದು ಉದಾಹರಣೆಗಳನ್ನ ನಾವು ನೋಡಿದಾಗ ನಮಗ ಸಂಪೂರ್ಣವಾಗಿ ಇದ್ರ ಅರ್ಥ ಗೊತ್ತಾಗತ್ತ. ಡು ಯು ಸ್ಪೀಕ್ ಇಂಗ್ಲಿಷ್, ಎಸ್ ಐ ಡೂ. ಇದ್ರ ಆನ್ಸರ್ ಅನ್ನ ಹೆಂಗ್ ಹೇಳ್ತೀವಿ ನಾವ, ಡು ಯು ಸ್ಪೀಕ್ ಇಂಗ್ಲಿಷ್, ಎಸ್ ಐ ಡೂ. ಆರ್ ಯು ಅ ಸ್ಟೂಡೆಂಟ್, ಆರ್ ಯು ಅ ಸ್ಟೂಡೆಂಟ್, ಎಸ್ ಐ ಆಮ್, ಎಸ್ ಐ ಆಮ್. ನೆಕ್ಸ್ಟ್ ಒನ್, ವಿಲ್ ಹಿ ಜಾಯಿನ್ ಅಸ್, will he join us, yes he. Next one, will he come tomorrow, yes he. ಅಂದ್ರೆ ಬರ್ತಿರೋ ಇಲ್ಲೋ ಒಂದೇ ವರ್ಡ್ ಅಲ್ಲಿ ನಾವು ಇವುಗಳಿಗೆ ಆನ್ಸರ್ಸ್ ಗಳನ್ನ ಕೊಡ್ತೀವಿ. ಆರ್ ಯು ಹ್ಯಾಪಿ, ಎಸ್ ಐ ಆಮ್, ಎಸ್ ಐ ಆಮ್. ಈ ರೀತಿಯಾಗಿರ್ತಕ್ಕಂತಹ ಈ WH ಕ್ವಶನ್ಸ್ ಅಲ್ಲಿ WH ಕ್ವಶನ್ ಇಂಟ್ರಾಗೇಟಿವ್ ಅಲ್ಲಿ ಬರ್ತಕ್ಕಂತ ಒಂದು ಎರಡು ಪ್ರಕಾರಗಳು, ಎಸ್ ಆರ್ ನೋ ಟೈಪ್ WH ಕ್ವಶನ್ಸ್ ನ ಇವುಗಳ ಸಂಪೂರ್ಣ ವಿವರಣೆಯನ್ನ ನಾವು ನೋಡಿದೀವಿ. ನೋಡ್ರಿ, ಟೈಪ್ಸ್ ಆಫ್ ಮೇನ್ ಸೆಂಟೆನ್ಸ್ ಅಲ್ಲಿ ಬರ್ತಕ್ಕಂತಹ ಎರಡು ಮೇನ್ ಸೆಂಟೆನ್ಸ್ ಗಳ ಒಂದು ಸಂಪೂರ್ಣವಾದ ವಿವರಣೆಯನ್ನ ನಿಮಗ ಸ್ಟ್ರಕ್ಚರ್ಸ್, ನೆಕ್ಸ್ಟ್ ಒನ್ ರೂಲ್ಸ್, ಡೆಫಿನೇಷನ್, ಎಕ್ಸಾಂಪಲ್ಸ್ ಗಳನ್ನ ನಾವು ನೋಡಿದ್ವಿ ಇವತ್ತಿನ ಕ್ಲಾಸ್ ಅಲ್ಲಿ. ಅಸರೇಟಿವ್, ಡಿಕ್ಲರೇಟಿವ್ ಮುಗಿತು. ನೆಕ್ಸ್ಟ್ ಒನ್ ಇಂಟ್ರಾಗೇಟಿವ್ ಕೂಡ ಮುಗಿತು. ನೆಕ್ಸ್ಟ್ ಒನ್ ಅನ್ನ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ. Thank you for watching, and please subscribe to my channel to see more of these fun daily drawing videos.